ಪಂಪ್ಕಿನ್ ನ ಬಳಸ್ಕೊಂಡು ಪಾಸ್ತಾ ಮಾಡೋದು ಹೇಗೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಾ? ತುಂಬಾ ಟೇಸ್ಟಿ ಆಗಿರುತ್ತೆ. ಯೂಶುವಲ್ ಆಗಿ ಪಾಸ್ತಾ ಮಾಡುವಾಗ ವೈಟ್ ಸಾಸ್ ಅಂತ ಹೇಳಿ ಮೈದಾನ ಬಳಸ್ತಾರೆ. ಆದ್ರೆ ಇಲ್ಲಿ ಯಾವುದೇ ತರದ ಸಾಸ್ ಹೊರಗಡೆ ಪ್ರಿಪೇರ್ ಆಗುವಂತ ಯಾವುದೇ ತರದ ಲಿಕ್ವಿಡ್ ಸಾಸ್ ಗಳನ್ನ ಬಳಸದೆ ಮನೆಯಲ್ಲೇ ಯಮ್ಮಿಯಾಗಿ ಖಾರವಾಗಿ ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣವಾ? ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಹೆಲ್ದಿ ರೆಸಿಪಿ. ನಾನ್ ಶ್ವೇತಾ. ಪುಟ್ಟು ಕುಂಬಳಕಾಯಿನ ತಗೊಂಡಿದ್ದೀನಿ. ನಮ್ಮತ್ತೆ ಊರಿಂದ ಕೊಟ್ಟು ಕಳ್ಸಿದ್ದದ್ದು. ಇದೇ ರೆಸಿಪಿ ಮಾಡ್ಬೇಕಂತ ಹೇಳಿ ಬಹಳ ದಿನದಿಂದ ಹಾಗೆ ಇಟ್ಕೊಂಡಿದ್ದೆ, ಯಾಕಂದ್ರೆ ಇದು ಪರ್ಫೆಕ್ಟ್ ಸೈಜ್ ಅನ್ನಿಸ್ತು ತೋರ್ಸೋದಿಕ್ಕೆ. ಈ ಕುಂಬಳಕಾಯಿನ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಇರುವಂತ ಬೀಜನೆಲ್ಲ ತೆಗೆದು ಕ್ಲೀನ್ ಮಾಡಿ ಕಟ್ ಮಾಡಿ ಒಂದು ಕುಕ್ಕರ್ಗೆ ಹಾಕೊಳ್ಳಿ. ನಂತರ ಇದಕ್ಕೆ ಒಂದು ಫುಲ್ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಹಾಕೊಂಡು ಸ್ವಲ್ಪ ಉಪ್ಪು, ಬೇಯೋಕ್ಕಾಗೋಷ್ಟು ನೀರ್ನ ಹಾಕಿ ಒಂದ್ 2 ವಿಷಲ್ ಕೂಗ್ಸಿದ್ರೆ ಸಾಕಾಗತ್ತೆ. ವಿಷಲ್ ಕೂಗೋಷ್ಟೊಳಗೆ ಈ ಕಡೆ ಇನ್ನೊಂದು ಪಾತ್ರೆಯಲ್ಲಿ ನೀರ್ನ ಇಟ್ಕೊಳ್ಳಿ. ನೀರು ಸ್ವಲ್ಪ ಬಿಸಿ ಆಗಿದ ನಂತರ ಅರ್ಧ ಪ್ಯಾಕೆಟ್ ಆಗೋಷ್ಟು ಅಂದ್ರೆ 250 ಗ್ರಾಮ್ ಆಗೋಷ್ಟು ಪಾಸ್ತಾನ ತಗೊಂಡಿದ್ದೀನಿ. ವೀಟ್ ಪಾಸ್ತಾನ ತಗೊಳ್ಳಿ. ಮೈದಾ ಅಥವಾ ವೈಟ್ ರೈಸ್ ಇಂದ ಮಾಡಿರೋಂತ ಪಾಸ್ತಾನು ಕೂಡ ಸಿಗುತ್ತೆ. ಈ ಪಾಸ್ತಾನ ಇವಾಗ ನೀರೊಳಗಡೆ ಹಾಕ್ಬಿಟ್ಟು ಕೈ ಆಡಿ ಚೆನ್ನಾಗಿ ಕುದಿಸಿ ಬೇಯಿಸ್ಬೇಕು. ಈ ರೀತಿಯಾಗಿ ಸ್ವಲ್ಪ ಮಳ್ಳೋದಿಕ್ಕೆ ಶುರು ಆಗಿದ ತಕ್ಷಣನೇ ಉಪ್ಪನ್ನ ಹಾಕ್ಬೇಕು. ಮುಂಚೆನೂ ಹಾಕಿದ್ರೆ ತೊಂದರೆ ಇಲ್ಲ, ಈ ಹಂತದಲ್ಲಿ ಹಾಕಿದ್ರೆ ಪಾಸ್ತಾ ಬೇಗನೆ ಅಬ್ಸರ್ವ್ ಆಗತ್ತೆ ಅಂತ ಹೇಳಿ. ಇವಾಗ ಪಾಸ್ತಾ ಇನ್ನೂ ಸ್ವಲ್ಪ ಬೇಯಬೇಕು. ಲಿಡ್ ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಬೇಕು. ನೀರು ಸ್ವಲ್ಪ ಗಟ್ಟಿ ಆಗತ್ತೆ. ಹಾಗೆ ಪಾಸ್ತಾನ ತಗೊಂಡು ತಿಂದ್ರು ಕೂಡ ನೋಡ್ಕೋಬಹುದು, ಅಥವಾ ಕೈಯಲ್ಲಿ ಇಟ್ಕೊಂಡು ಅದನ್ನ ಸ್ವಲ್ಪ ಇಸ್ಕಿದ್ರೆ ಗೊತ್ತಾಗತ್ತೆ. ಇವಾಗ ಪಾಸ್ತಾ ಬೆಂದಿದೆ. ಅದನ್ನ ಒಂದು ಸ್ಟ್ರೈನರ್ ಅಲ್ಲಿ ಈ ರೀತಿಯಾಗಿ ಹಾಕೊಂಡು ನೀರ್ನೆಲ್ಲ ಬಸಿಸ್ಕೊಂಡು ಸಪರೇಟ್ ಮಾಡಿ ಎತ್ತಿಟ್ಕೋಬೇಕು. ನನ್ನ ಎಲ್ಲಾ ವಿಡಿಯೋ ರೆಗ್ಯುಲರ್ ಆಗಿ ನೋಡ್ತಾ ಇರೋರಿಗೆ ಒಂದು ಹೊಸ ಸುದ್ದಿ. ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮಿಗೆ 3 ವಿಡಿಯೋಗಳು ಬರ್ತಾ ಇದೆ. ಆ ವಿಡಿಯೋದಲ್ಲಿ ನಾನ್ ಮಾಡುವಂತ ರೆಸಿಪಿಗಳ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ತೀನಿ. ಈ ಕ್ವಶನ್ ಗೆ ಯಾರು ಫಸ್ಟ್ ಆನ್ಸರ್ ಮಾಡ್ತಾರೆ, ಹಾಗೆ ಅವ್ರು ಎಷ್ಟು ದಿನದಿಂದ ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಿ ಫಸ್ಟ್ 3 ಜನಕ್ಕೆ ಆನ್ಸರ್ ಮಾಡಿದಂತ 3 ಜನಕ್ಕೆ ಒಳ್ಳೆ ಗಿಫ್ಟ್ ಹ್ಯಾಂಪರ್ ನ ಕೊಡ್ತಾ ಇದೀನಿ. ಈ ಕಾಂಟೆಸ್ಟ್ ನೆಕ್ಸ್ಟ್ ವೀಕ್ ಅಲ್ಲಿ ಬರುತ್ತೆ. ನಿಮ್ಗೆ ಕಾಂಟೆಸ್ಟ್ ಬೇಕಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಪಾರ್ಟಿಸಿಪೇಟ್ ಮಾಡಿ ಗಿಫ್ಟ್ ನ ಗ್ರಾಬ್ ಮಾಡ್ಕೊಳ್ಳಿ. ಇಲ್ಲಿ ಬೇಯಿಸಿರುವಂತ ಕುಂಬಳಕಾಯಿ, ಬೆಳ್ಳುಳ್ಳಿನ ಹಾಕೊಂಡು ರುಬ್ಬಿದ ನಂತರ ಇದಕ್ಕೆ 100 ಗ್ರಾಮ್ ಆಗೋಷ್ಟು ಪನ್ನೀರ್ನ ಹಾಕೊಂಡು ಮತ್ತೊಮ್ಮೆ ರುಬ್ಬಿ ಇಟ್ಕೋತಾ ಇದೀನಿ. ನಂತರ ಒಂದು ಬಾಣ್ಲಿಗೆ 2 ಸ್ಪೂನ್ ಆಗೋಷ್ಟು ಬೆಣ್ಣೆ ಕರ್ಗೋವರೆಗೂ ವೇಟ್ ಮಾಡಿ. ಕರ್ಗಿದ ನಂತರ ನಾವು ರುಬ್ಬಿಟ್ಕೊಂಡಿರುವಂತ ಕುಂಬಳಕಾಯಿ ಪೇಸ್ಟ್ ನ ಇದಕ್ಕೆ ಹಾಕೋಬೇಕು. ಹಾಕೊಂಡು ಕೈಯಾಡ್ಕೊಳ್ಳಿ. ಸ್ವಲ್ಪ ಈ ಪೇಸ್ಟ್ ಬಿಸಿ ಆಗ್ಬೇಕು, ಹಾಗೆ ಆ ಬೆಣ್ಣೆಗೆ ಹೊಂದ್ಕೋಬೇಕು. ಅಲ್ಲಿವರೆಗೂ ಕೈಯಾಡಿದ ನಂತರ 1.5 ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೆಕ್ಸ್ ನ ಹಾಕೊಳ್ಳಿ. ಒಂದೊಂದ್ ಸತಿ ಚಿಲ್ಲಿ ಫ್ಲೆಕ್ಸ್ ಖಾರ ಬಿಟ್ಕೊಳ್ಳೋದಿಲ್ಲ, ಅದನ್ನ ನೋಡ್ಕೊಂಡು ಹಾಕೊಳ್ಳಿ. ಅರ್ಧ ಸ್ಪೂನ್ ಆಗೋಷ್ಟು ಮಿಕ್ಸ್ಡ್ ಹರ್ಬ್ ಹಾಗೆ ಗರಂ ಮಸಾಲಾನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇನ್ನು ಚಿಲ್ಲಿ ಫ್ಲೆಕ್ಸ್ ಇಂದ ನಮ್ಗೆ ಖಾರ ಅಷ್ಟಾಗಿ ಸಿಗೋದಿಲ್ಲ. ಇನ್ನು ಪನ್ನೀರ್ ಹಾಕಿರೋದ್ರಿಂದ ನಾವು ಖಾರ, ಉಪ್ಪನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕ್ಬೇಕು. 1.5 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೊಂಡು ಮತ್ತೊಮ್ಮೆ ಕೈ ಆಡ್ಕೋತಾ ಇದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ಕೂಡ ಲಿಡ್ ನ ಕ್ಲೋಸ್ ಮಾಡಿ ಕುದಿಸ್ಕೊಳ್ಳಿ. ನಾವು ಬೇಯಿಸಿಟ್ಕೊಂಡಿರುವಂತಹ ಪಾಸ್ತಾನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಪಾಸ್ತಾ ಚೆನ್ನಾಗಿ ಬೇಯಿಸಿ ಈ ರೀತಿಯಾಗಿ ನಾವು ಗ್ರೇವಿಗೆ ಮಿಕ್ಸ್ ಮಾಡಿದಾಗ ಅದ್ರೊಳಗಡೆ ಎಲ್ಲ ಗ್ರೇವಿ ಕುತ್ಕೊಂಡು ಅಬ್ಸರ್ವ್ ಆಗೋದ್ರಿಂದ ಒಂದು ಒಳ್ಳೆ ರುಚಿ ಸಿಗುತ್ತೆ. ಹಾಗೆ ತಿನ್ನೋದಿಕ್ಕೆ ಯಮ್ಮಿ ಆಗಿರುತ್ತೆ. ಮಕ್ಕಳಿಗೆ ಈ ರೀತಿ ಹೆಲ್ದಿಯಾಗಿ ಹಾಗೆ ಯಮ್ಮಿಯಾಗಿ ಮಾಡಿಕೊಟ್ರೆ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಪಾಸ್ತಾ ಮಾಡೋದಿಕ್ಕೆ ಇನ್ನ ಮೈದಾ ಬೇಕಿಲ್ಲ. ಹಾಗೆ ಅನ್ಹೆಲ್ದಿ ಪಾಸ್ತಾ ರೆಸಿಪಿನ ಮಾಡ್ಕೊಂಡು ತಿನ್ನೋದ್ಕಿಂತ ಹೆಲ್ದಿ ಪಾಸ್ತಾನ ಮಾಡ್ಕೊಳ್ಳಿ. ಅದಕ್ಕೆ ವಿಭಿನ್ನವಾಗಿರುವಂತ ತರಕಾರಿಗಳನ್ನ ಬಳಸ್ಕೊಂಡು ಹೈ ಪ್ರೋಟೀನ್ ಪಾಸ್ತಾನ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಹೆಲ್ದಿ ಯಾವಾಗ್ಲೂ ಬೆಸ್ಟ್ ಅಂತ ಹೇಳ್ತಾರೆ. ಇದೇ ತರದ ಮಿಲೀಟ್ಸ್ ಹಾಗೆ ಆರೋಗ್ಯಕರವಾದಂತ ರೆಸಿಪಿಗಳಿಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇರುವಂತ ಎಲ್ಲ ವಿಡಿಯೋಗಳನ್ನ ನೋಡಿ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ತುಂಬಾ ಇಷ್ಟಪಡ್ತೀರಾ, ಎಲ್ಲರಿಗೂ ಇಷ್ಟಪಟ್ಟು ತಿಂತೀರಾ. ಇನ್ನು ಇದೇ ತರದ ರೆಸಿಪಿಗೆ ನನ್ನ ಚಾನೆಲ್ ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ, ಯಾವುದೇ ರೆಸಿಪಿ ಇಷ್ಟ ಆಯ್ತಂದ್ರೂ ಕೂಡ ಅದ್ರ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆನ ತಿಳಿಸೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಂಟಿಲ್ ದಟ್, ಟೇಕ್ ಕೇರ್, ಬಾಯ್.